ಎಲ್ರಿಗೂ ನಮಸ್ಕಾರ. ಬೆಳಗಿನ ಹಸುಗಳು ಆಚೆ ಕಟ್ಟಿ ಸ್ವಲ್ಪ ಕೆಲಸ ಇತ್ತು ಆಚೆ ಹೊರಟಿದೆ. ನಮ್ಮ ಕರಿಯಾಣಿ ಹೊಸ ಜಾಗ ಹುಡ್ಕೊಂಡಿದ್ದಾನೆ. ಈಗ ಕೆಲಸ ಅವ್ರ ಪಡಿ ಅವ್ರು ಕೆಲಸ ಸ್ಟಾರ್ಟ್ ಮಾಡಿ ಸಿಮೆಂಟ್ ಕಲ್ಸ್ಕೊಂಡು ನಾವು ಇವತ್ತು ಟಿಫನ್ಗೆ ಪಲಾವ್ ಮಾಡೋದು ಒಂದ್ ಕಡೆ ಐಟಮ್ ರೆಡಿ ಮಾಡ್ಕೊಂಡು ಒಳ್ಳೆ ಪಲಾವ್ ಮಾಡಿದೆ. ಇವಾಗ ಈ ತರ ಸ್ಟ್ರಕ್ಚರ್ ರೆಡಿ ಆಗಿದೆ. ಸದ್ಯಕ್ಕೆ ಗೋಡೆ ಕಟ್ಟಿ ಕ್ಯೂರಿಂಗ್ ಆಗತ್ತಂಗ ಜನರೇಟರ್ ಏನ್ ಕೆಲಸ ಹಾಕಿ ಕಳಿಸ್ಬೇಕಿತ್ತು. ಇವಾಗ ಮನೆ ಪಡಿಗೆ ಮನೆ ನಡೀತಿದೆ. ನಮ್ ಗದ್ದೆ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಈ ತರ ಇರೋ ಜಾಗನ ಯಾವ ತರ ಗದ್ದೆ ಮಾಡಿ ರೆಡಿ ಮಾಡ್ಬೇಕು ಅಂತ ತೋರಿಸ್ತೀನಿ ನಿಮ್ಗೆ. ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ ಈ ಸೈಡ್ ಗದ್ದೆ ಮಾಡಿ. ಈ ವರ್ಷ ಮಾಡ್ತಿರೋದು ಈಗ ಚಿಕ್ಕಮ್ಮಿ ಈ ಪ್ಲಾಟ್ ಒಂದು 2 ಎಕರೆ ಬರುತ್ತೆ. ಒಂದು ಪಾತಿಗಳಿಗೂ ತೆವರಿ ಎಲ್ಲ ಹೊಸದಾಗಿ ಹಾಕ್ಬೇಕು. ಈ ವರ್ಷ ಸ್ವಲ್ಪ ಕೆಲಸ ಈಸಿ ಆಗ್ಲಿ ಅಂತ ತೆವರಿ ಪಕ್ಕ ಟ್ರ್ಯಾಕ್ಟರ್ ಹಾಕ್ಸ್ತಿದೆ. ಒಂದ್ ಕಡೆಯಿಂದ 2 ವರ್ಷ ತೆಕ್ಲಾಗಿತ್ತಲ್ಲ ಎಲ್ಲಾ ಕಡೆ ಈ ತರ ಹುಲ್ ಬೆಳ್ಕೊಂಡು ನಿಂತಾಯ್ತು ಫುಲ್. ಈ ಪಾಯಿಂಟ್ ಬಂದು ಮಧ್ಯ ಇದೆ. ನಿಮ್ಗೆ ಎಲ್ಲ ಫುಲ್ ವ್ಯೂ ಕಾಣುತ್ತೆ ಗದ್ದೆದು. ಇದನ್ನ ಯಾವ ತರ ರೆಡಿ ಮಾಡ್ತೀವಿ ಅಂದ್ರೆ ಒಂದು ದೊಡ್ಡ ಟಾಸ್ಕ್. ಈಗ ಮನೆ ಒಳಗೆ ಬಾತ್ರೂಮ್ ಒಳಗೆ ಗುಂಡಿ ತೆಗೆದು ಕಲ್ಲು ಹಾಕಿ ಗ್ರೌಟ್ ಹಾಕಿ ರೆಡಿ ಮಾಡ್ತಿದ್ರು. ಒಂದ್ ಲೋಡ್ ಇಟ್ಕೆ ಬೇರೆ ಬಂತು, ಅದನ್ನ ಇಳಿಸ್ಬಿಟ್ಟು ಕಾರ್ ಡೀಸೆಲ್ ಹಾಕ್ಸ್ಕೊಂಡು ಲೇಬರ್ ಎಲ್ಲ ಊರಿಗೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಬಿಟ್ಟು ಒಂದು ಫಂಕ್ಷನ್ ಇತ್ತು, ಊಟ ಮಾಡ್ಕೊಂಡು ವಾಟರ್ ಜನರೇಟರ್ ಅಟ್ಯಾಚ್ಮೆಂಟ್ಸ್ ಬೇಕಿತ್ತು ಅದನ್ನ ತಗೊಂಡ್ ಮಾರ್ಕಂತ ಹೋಗಿ ಹೊಸದಾಗಿ ಒಂದು 3 ಇಂಚ್ ಫುಟ್ಬಾಲ್ ಒಂದು 10 ಮೀಟರ್ ತಗೊಂಡು ವಾಟರ್ ಪಂಪ್ ಗೆ ಆಯಿಲ್ ಸರ್ವಿಸ್ ಮಾಡೋಂತ ಆಯಿಲ್ ತಗೊಂಡು ಕೆಲಸದವ್ರಿಗೆ ಎಣ್ಣೆ ಶಾಪಿಂಗ್ ಮಾಡ್ಕೊಂಡು ಹಾಗೆ ತರಕಾರಿ ಕೂಡ ಶಾಪಿಂಗ್ ಮಾಡ್ಕೊಂಡು ಒಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕೊಂಡು ಹಸುಗಳಿಗೆಲ್ಲ ಮೇವ್ ಹಾಕಿ ತಿಂಡಿ ಕೊಟ್ಟು ಇನ್ನೂರ್ ಕಡೆ ಜಾಸ್ತಿ ನೋಡಕ್ಕಾಗಲ್ಲ. ಮನೆ ಕೆಲಸ ಗದ್ದೆ ಕೆಲಸ ಅರಿಯೋಷ್ಟು ಕೆಲಸ ಇರುತ್ತೆ. ಇವತ್ತಿನ ಕತೆ ಇಷ್ಟೇ.